ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಅಕ್ಯೂಟ್ ಅಬ್ಡೋಮಿನಲ್ ಪೇನ್ ಇದೆ ಅಂತ ಗೊತ್ತಾಗೋದು ಹೇಗೆ? ಅಂದರೆ ಯಾವೆಲ್ಲ ಪರೀಕ್ಷೆಗಳು ಮುಖ್ಯವಾಗಿ ಮಾಡಿಸ್ಕೋಬೇಕಾಗುತ್ತೆ? ಈಗ ಹೊಟ್ಟೆ ನೋವು ಸಡನ್ನಾಗಿ ಬಂದು ಅಥವಾ ಅಕ್ಯೂಟ್ ತೀವ್ರವಾದ ಹೊಟ್ಟೆ ನೋವು ಇರೋರಲ್ಲಿ ಇನ್ವೆಸ್ಟಿಗೇಷನ್ ಅಥವಾ ಪರೀಕ್ಷೆಗಿಂತ ಮುಂಚೆ ಏನಾಗುತ್ತೆ ಅಂದರೆ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಕ್ಲಿನಿಕಲ್ ಚಿಕಿತ್ಸೆ ಅಂದರೆ ನಾವು ಏನೆಲ್ಲ ಹೊಟ್ಟೆ ನೋವು ಯಾವ ಥರ ಇದೆ, ಎಷ್ಟು ದಿವಸದಿಂದ ಇದೆ, ಅದ್ರ ಜೊತೆಗೆ ಬೇರೆ ಏನು ಸಿಮ್ಟಮ್ಸ್ ಇದೆ ಅವ್ರಿಗೆ, ಮತ್ತು ಹೊಟ್ಟೆ ನೋವು ಎಷ್ಟು ಸಿವಿಯರಿಟಿ ಆಗಿದೆ, ಇದನ್ನೆಲ್ಲ ಅಸೆಸ್ ಮಾಡಿ, ಮತ್ತು ಯಾವ ಭಾಗದಲ್ಲಿ ಹೊಟ್ಟೆ ನೋವಿದೆ ಇದನ್ನೆಲ್ಲ ನೋಡಿದಾಗ ಕ್ಲಿನಿಕಲಿ ನಮಗೆ ಒಂದು ಅಂದಾಜಾಗಿ ಈ ಥರ ತೊಂದರೆಗಳು ಇರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆ ಥರ ಆದವರಲ್ಲಿ ಕೆಲವರಿಗೆ ನಮ್ಗೆ ಅನಿಸುತ್ತೆ ಅದು ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗುತ್ತೆ ಅನ್ನಿಸಿದಾಗ ಅವರಿಗೆ ಚಿಕಿತ್ಸೆ ಕೊಟ್ಟು ಮನೆಗೆ ಕಳಿಸ್ತೀವಿ. ಬೇರೆ ಕೆಲವರಲ್ಲಿ ಹೊಟ್ಟೆ ನೋವು ಭಾಳ ತೀವ್ರವಾಗಿದ್ದು ಅದು ಸಾಧಾರಣ ಚಿಕಿತ್ಸೆ ಕಡಿಮೆ ಆಗಲ್ಲ ಆ ಥರ ಸಂಶಯ ಇದ್ದಾಗ ಅದು ಕೆಲವು ಪರೀಕ್ಷೆಗಳಿಗೆ ಒಳಪಡಿಸಬೇಕಾಗುತ್ತೆ. ನಾನು ಹಿಂದೆ ಹೇಳಿದಾಗೆ ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಬ್ಲಡ್ ರೋಟೀನ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಏನಂದರೆ ಹಿಮೋಗ್ಲೋಬಿನ್ ಎಷ್ಟಿದೆ, ಅವ್ರದ್ದು ಬ್ಲಡ್ ಇನ್ಫೆಕ್ಷನ್ ಏನಾರು ಇದೆಯಾ, ಮತ್ತು ಶುಗರ್ ಲೆವೆಲ್ಸ್ ಎಷ್ಟಿರುತ್ತೆ, ಮತ್ತು ಕಿಡ್ನಿ ಫಂಕ್ಷನ್ ಕ್ರಿಯಾಟಿನಿನ್ ಅವೆಲ್ಲ ಹೇಗಿರುತ್ತೆ, ಇದೆಲ್ಲ ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಜೊತೆಗೆ ಯೂರಿನ್ ಟೆಸ್ಟು ಮತ್ತು ಸ್ಟೂಲ್ ರೋಟೀನ್ ಅಂತೇಳಿ ಇನ್ಫೆಕ್ಷನ್ ಏನಾರು ಇದ್ದಲ್ಲಿ ಅದನ್ನು ಮಾಡಿಸ್ತೀವಿ. ಇದೆಲ್ಲ ಆದ ನಂತರ ಕೆಲವರಿಗೆ ನಾವು ಸಂಶಯ ಇದ್ದಾಗ ಹೊಟ್ಟೆ ಒಳಗೆ ಏನಾದ್ರು ಪಸ್ಸಾಗಿರೋ ಸಾಧ್ಯತೆ ಇರುತ್ತೆ, ಅಥವಾ ಇನ್ಫೆಕ್ಷನ್ ಆಗಿ ಕರಳೇನಾರು ಪೆಪ್ಟಿಕ್ ಅಲ್ಸರ್ ಪರ್ಫರೇಷನ್ ಅಂತ ಹೇಳ್ತೀವಿ, ಪೆರಿಟೋನೈಟಿಸ್ ಅಂತ, ಆ ಥರ ಇದ್ದ ಪಕ್ಷದಲ್ಲಿ ಒಂದು ಸಿಂಪಲ್ ಎಕ್ಸ್ರೇ ಸಾಕು. ಎಕ್ಸ್ರೇ ಮಾಡಿದರೆ ಅದರಲ್ಲಿ ಗಾಳಿ ತುಂಬ್ಕೊಂಡಿರೋದು, ಗ್ಯಾಸ್ ಅಂಡರ್ ಡಯಾಫ್ರಮ್ ಅಂತ ಗೊತ್ತಾಗುತ್ತೆ ನಮಗೆ. ಆ ಥರ ಇದ್ದವರಲ್ಲಿ ಅದು ಹಿಂದೆ ಭಾಳ ಕಾಮನ್ ಆಗಿ ಬರ್ತಾ ಇದ್ದ ಕಾಯಿಲೆ ಅದು. ಈಗ ಏನಾಗಿದೆ ಅಂದರೆ ಅಲ್ಸರ್ಗೆಲ್ಲ ಭಾಳ ಟ್ರೀಟ್ಮೆಂಟ್ ಬಂದು ಇನ್ಸಿಡೆನ್ಸ್ ಕಡಿಮೆ ಆಗಿದೆ. ಸೊ ಆ ಥರ ಎಕ್ಸ್ರೇದಲ್ಲಿ ಏನಾದ್ರು ಎವಿಡೆನ್ಸ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಅದರ ನೆಕ್ಸ್ಟ್ ಪರೀಕ್ಷೆ ಏನಂದರೆ ಈಗ ಸ್ಕ್ಯಾನಿಂಗ್ ಅನ್ನೋದು ಕಾಮನ್ ಆಗಿ ಎಲ್ಲ ಕಡೆ ಸೌಲಭ್ಯ ಇರುವಂಥ ಇನ್ವೆಸ್ಟಿಗೇಷನ್ ಅದು. ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸಿಂಪಲ್ ಟೆಸ್ಟ್, ಅದನ್ನು ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಭಾಗದಲ್ಲಿ ಹೊಟ್ಟೆ ಯಾವ ಭಾಗದಲ್ಲಿ ತೊಂದರೆ ಆಗಿದೆ, ಲಿವರ್ ಅಥವಾ ಕಿಡ್ನಿನ ಅಥವಾ ಸ್ಪ್ಲೀನ್ನ ಅಥವಾ ಬೇರೆ ಯಾವುದಾದ್ರು ಕರಳಲ್ಲಿ ಏನಾದ್ರು ತೊಂದರೆ ಇದೆಯಾ ಗೊತ್ತಾಗುತ್ತೆ. ಈ ಅಲ್ಟ್ರಾಸೌಂಡ್ ಅನ್ನೋದು ಭಾಳ ಸ್ಪೆಸಿಫಿಕ್ ಟೆಸ್ಟ್ ಇದು, ಅಂಡ್ ಇಟ್ಸ್ ವೆರಿ ಸೆನ್ಸಿಟಿವ್. ಇದರಲ್ಲಿ ಏನಾದ್ರು ತೊಂದರೆ ಕಂಡು ಬಂದಲ್ಲಿ ನಾವು ಅವ್ರಿಗೆ ಪೇಷಂಟ್ಗೆ ಅಡ್ಮಿಷನ್ ಆಗಬೇಕಾ ಅಥವಾ ಆಸ್ಪತ್ರೆಯಲ್ಲಿ ಸೇರಿ ಚಿಕಿತ್ಸೆ ಪಡಿಬೇಕಾಗುತ್ತೆ ಅನ್ನೋದು ಸಜೆಸ್ಟ್ ಮಾಡ್ತೀವಿ. ಕೆಲವೊಬ್ಬರಲ್ಲಿ ಅಲ್ಟ್ರಾಸೌಂಡ್ ನಾರ್ಮಲ್ ಇರುತ್ತೆ, ಬಟ್ ಸ್ಟಿಲ್ ಹೊಟ್ಟೆ ನೋವು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ ಥರ ಪರೀಕ್ಷೆದಲ್ಲಿ ಸ್ಪೆಷಲೈಸ್ ಟೆಸ್ಟ್ ಲೈಕ್ CT ಸ್ಕ್ಯಾನ್ ಅಬ್ಡಮನ್ ನಾವು ಮಾಡಬೇಕಾಗುತ್ತೆ. ಇವೆಲ್ಲ ಪರೀಕ್ಷೆಗಳು ಮಾಡಿದ ನಂತರ ಅದು ಏನು ಕಾಯಿಲೆ ಅಂತ ಖಚಿತವಾದಾಗ ಅವ್ರನ್ನ ನಾವು ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಮಾಡಿ ಅದಕ್ಕೆ ತಕ್ಕ ಚಿಕಿತ್ಸೆ ವಿಧಾನಗಳನ್ನು ಪರಿಗಣಿಸ್ತೀವಿ. ಬಟ್ ಎಲ್ಲರಲ್ಲೂ ಏನಾಗುತ್ತೆ ಅಂದರೆ ಅಡ್ಮಿಷನ್ ಆದ ನಂತರ ಇಮಿಡಿಯೇಟ್ ಎಮರ್ಜೆನ್ಸಿ ಕೇರ್ ಅಥವಾ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನೋದು ಶುರು ಮಾಡಿರ್ತೀವಿ. ಅಂದರೆ ಹೊಟ್ಟೆ ನೋವು ನರಳ್ತಾ ಇರೋರಿಗೆ ನಾವು ನರಳ್ತಾ ಇರೋದು ಸುಮ್ಮನೆ ಬಿಟ್ಟು ಹಾಗೆ ನೋಡ್ತಾ ಇರೋದಕ್ಕಾಗೋದಿಲ್ಲ. ಸೊ ಬಂದ ತಕ್ಷಣ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನೋದಿರುತ್ತೆ. ಕೆಲವು ಇಂಜೆಕ್ಷನ್ಸ್ ಇರುತ್ತೆ, ಸ್ಪಾಸ್ಮಾಟಿಕ್ಸ್, ಆ್ಯಂಟಿಸ್ಪಾಸ್ಮಾಟಿಕ್ಸ್ ಆಗಲಿ ಅಥವಾ ಆ್ಯಂಟಾಸಿಡ್ಸು ಇಂಜೆಕ್ಷನ್ಸ್ ಇವೆಲ್ಲ ಕೊಡೋದಿರುತ್ತೆ. ಮತ್ತು ಅವರಿಗೆ ಊಟ ಸೇರ್ತಾ ಇಲ್ಲ, ವಾಮಿಟ್ ಆಗ್ತಾ ಇದ್ದಾರೆ, IV ಫ್ಲೂಯಿಡ್ಸ್ ಕೊಡೋದು, ಡ್ರಿಪ್ಸ್ ಕೊಡೋದು ಇವೆಲ್ಲ ಇರುತ್ತೆ. ಇದಾದ ನಂತರ ಅವ್ರಿಗೆ ಚಿಕಿತ್ಸೆ ಯಾವ ಥರ ಬೇಕೋ ಅದನ್ನು ಡಿಸೈಡ್ ಮಾಡ್ತೀವಿ. ಇನ್ನು ಕೆಲವರಲ್ಲಿ ಈಗ ನಾವು ಬರೀ ಸರ್ಜಿಕಲ್ ಕಾಸಸ್ ಅಷ್ಟೇ ಮನಸ್ಸಲ್ಲಿ ಇಟ್ಕೊಂಡಿರೋಕ್ಕಾಗೋದಿಲ್ಲ. ಕೆಲವೊಬ್ಬರಲ್ಲಿ ಹೊಟ್ಟೆ ನೋವು ರೆಫರ್ಡ್ ಪೇನ್ ಅಂತ ಬರುತ್ತೆ. ಏನಾಗಿರುತ್ತೆ, ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, BP ಇಂದ ನರಳ್ತಾ ಇರೋರಿಗೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ರೆಫರ್ಡ್ ಪೇನ್ ಅನ್ನೋದು ಹೊಟ್ಟೆಯಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ ಆ ಥರ ಸಂಶಯ ಇದ್ದಾಗ ನಾವು ಅವ್ರಿಗೆ ECG ಮಾಡ್ತೀವಿ. ECGಯಲ್ಲಿ ಏನೋ ತೊಂದರೆ ಕಂಡಾಗ ಅವ್ರಿಗೆ ಸರಳ ಯಾವ ಥರ ವಿಧಾನವಾದ ಚಿಕಿತ್ಸೆ ಬೇಕು ಅಥವಾ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ಬೇಕಾ ಅದನ್ನು ಮಾಡಬೇಕಾಗುತ್ತೆ. ಚಿಕಿತ್ಸೆ ಅಂದರೆ ಅದೇ ತುಂಬ ಜನ ಹೆದರ್ಕೊಳ್ತಾರೆ, ಏನಂದರೆ ಆಪ್ರೇಷನ್ ಮಾಡ್ತಾರೆ, ಸರ್ಜರಿನೇ ಅದಕ್ಕೆ ಪರಿಹಾರ ಏನು ಅಂತ. ಅದಕ್ಕೋಸ್ಕರ ಬರೋದೇ ಇಲ್ಲ ತುಂಬ ಜನ. ಅಂದರೆ ಏನು ಬೇರೆ ಪರಿಹಾರಗಳು ಅಂದರೆ ಬೇರೆ ಚಿಕಿತ್ಸೆ ಇದೆ, ಅವ್ರಿಗೆ ಗೊತ್ತಿಲ್ಲ ತುಂಬ ಜನ. ಅದನ್ನೇ ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ತೀವ್ರವಾದ ಹೊಟ್ಟೆ ನೋವು ಅಥವಾ ಅಕ್ಯೂಟ್ ಪೇನ್ ಅಬ್ಡಮನಲ್ಲಿ ಬರೀ ಶಸ್ತ್ರಚಿಕಿತ್ಸೆ ಅಷ್ಟೇ ಅಂತಲ್ಲ ವಿಧಾನಗಳು. ಬಟ್ 80% ಆಫ್ ದ ಅಕ್ಯೂಟ್ ಅಬ್ಡಮನ್ ನಾನು ಹೇಳ್ಬೇಕಾದ್ರೆ ನಿಮ್ಗೆ ಚಿಕಿತ್ಸೆ ಬೇಕಾಗುತ್ತೆ, ಯಾವುದೇ ಥರವಾದ ಇಂಟರ್ವೆನ್ಷನ್ ಬೇಕಾಗುತ್ತೆ. ಬಟ್ ಏನಾಗುತ್ತೆ, ನಾವು ಅದರ ಆಸ್ಪತ್ರೆಗೆ ಹೋದ ತಕ್ಷಣ ಅವ್ರು ಆಪ್ರೇಷನ್ ಮಾಡಿಬಿಡ್ತಾರೆ ಅನ್ನೋದು ಎದುರ್ಕೊಂಡು ನಾವು ಮನೇಲೆ ಕೂತಿದ್ರೆ ಈ ಕಾಯಿಲೆಗಳಿಂದ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ, ಮತ್ತು ಅದೇ ಥರ ಅದರಿಂದ ಸಾವು ನೋವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಓಕೆ ಡಾಕ್ಟರ್, ಈಗ ಸುರಪುರದಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ ಸರ್? ಓಕೆ, ಈಗ ಗೀತಾ ಅಂತ ಕರೆ ಮಾಡಿದ್ದಾರೆ. ಗೀತಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ನನಗೆ ಹೊಟ್ಟೆ ನೋವು ಬರ್ತಾ ಇತ್ತು. ಓಕೆ, ಹೇಳಿ ಹೇಳಿ ಸರ್. ಅದು ಮದುವೆ ಆಗಿ 4 ತಿಂಗಳಾಯ್ತು ನಂದು. ಓಕೆ. ಅದು ಏನಾಯ್ತಂದ್ರೆ ಅದು 1.5 ತಿಂಗಳಿಗೆ ಪ್ರೆಗ್ನೆಂಟ್ ಆಯ್ತು. ಆಮೇಲೆ ಅದು ಅಬಾರ್ಷನ್ ಟ್ಯಾಬ್ಲೆಟ್ಸ್ ತಗೊಂಡೆ ನಾನೇ, ಅನ್ವಾಂಟೆಡ್ ಟ್ಯಾಬ್ಲೆಟ್ಸ್. ಅದು ಆದ್ಮೇಲೆ ಪ್ರಾಬ್ಲಮ್ ಆಯ್ತು ಸರ್, ಹೊಟ್ಟೆ ನೋವಲ್ಲಿ ತುಂಬಾನೇ ಪೇನ್ ಆಯ್ತು. 1 ವೀಕ್ ವರ್ಗು ಬ್ಲೀಡಿಂಗ್ ಹೋಯ್ತು. ಆಮೇಲೆ ಸಿಕ್ಕಾಪಟ್ಟೆ ಕಿಬ್ಬೊಟ್ಟೆಯಲ್ಲಿ ತುಂಬಾ ನೋವು ಬರ್ತಾ ಇತ್ತು. ಆಮೇಲೆ ಅದನ್ನ ಇದು ತೋರಿಸಿದ್ವಿ, ಹಾಸ್ಪಿಟಲ್ ತೋರಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ
ಅದೇನು ಕರೆಕ್ಟಾಗಿ ಗೊತ್ತಾಗಲ್ಲ, ಅದು ಕ್ಲಿಯರ್ ಹೋಗಿಲ್ಲ ಅಂತೇಳಿ ಲೆಪ್ರೋಸ್ಕೋಪಿ ಮಾಡಿಸ್ಬೇಕು ಅಂತ ಲೆಪ್ರೋಸ್ಕೋಪಿ ಮಾಡಿಸ್ತೆ ಸರ್. ಅದು ಆಪರೇಷನ್ ಕೂಡ ಆಯ್ತು ಈಗ. ಆದ್ಮೇಲೆ ಅದೆಲ್ಲ ಕ್ಲಿಯರ್ ಆಗಿದೆ. ಮತ್ತೆ ಈಗ ಮತ್ತೇನಾಗಿದೆ, ಹೊಟ್ಟೆಯಲ್ಲಿ ತುಂಬಾ ನೋವು ಬರ್ತಾ ಇದೆ ಸರ್, ಮತ್ತೆ ಕಿಬ್ಬೊಟ್ಟಿಯಿಂದ ಮೇಲ್ಗಡೆ. ಈಗ ಏನಾಗಿದೆ ಅಮ್ಮ, ನಿಮ್ಗೆ ನೀವೇ ಹಾನಿ ಮಾಡ್ಕೊಳ್ಳೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ. ಯಾಕಂದರೆ ಈ ಥರ ನೀವು ಪ್ರೆಗ್ನೆನ್ಸಿ ಆದಾಗ ಅದನ್ನು ಅಬಾರ್ಷನ್ ಮಾಡ್ಕೋಬೇಕು ಅಂತ ನೀವೇ ನಿರ್ಧಾರ ಮಾಡಿ ಮಾತ್ರೆ ತಗೊಳ್ಳೋದು ಭಾಳ ಬ್ಯಾಡ್ ಡೆಸಿಷನ್ ಅದು. ಯಾಕೆಂದರೆ ನಿಮ್ಗೆ ಏನಾರು ಆ ಥರ ಬೇಕಾದ ಪಕ್ಷದಲ್ಲಿ ವೈದ್ಯರ ಹತ್ರ ಕಂಡು ಡಾಕ್ಟರ್ ಸೂಪರ್ವಿಷನಿಂದ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದೇನಾಗುತ್ತೆ, ನೀವು ಡಯಾಗ್ನೋಸಿಸು ಮಾಡಿರಲ್ಲ, ಸ್ಕ್ಯಾನಿಂಗ್ ಮಾಡಿರಲ್ಲ, ಕನ್ಫರ್ಮ್ ಮಾಡಿರಲ್ಲ, ಮಾತ್ರೆಗಳು ತೊಗೊಂಡ್ಬಿಟ್ಟಿರ್ತೀರ. ಇದರಿಂದ ಇನ್ಕಂಪ್ಲೀಟ್ ಅಬಾರ್ಷನ್, ಕೆಲವೊಮ್ಮೆ ನಾನು ಹಿಂದೆ ಹೇಳ್ತಿದ್ದಂಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೊರಗಡೆ ಆಗಿದ್ದಾಗ ಅದಕ್ಕೆ ನಿಮಗೆ ಲ್ಯಾಪ್ರೋಸ್ಕೋಪಿ ಮಾಡಿರೋ ಸಾಧ್ಯತೆಗಳಿದೆ. ಓಕೆ ಸರ್, ಲ್ಯಾಪ್ರೋಸ್ಕೋಪಿ ಮಾಡುವಾಗ ಅದು ಆಕ್ಚುಲಿ ಇದಕ್ಕೆ ಅಂತ ಮಾಡಿದ್ರು ಸರ್, ಟ್ಯೂಬ್ ಅಲ್ಲಿ ಇದಾಗಿದೆ ಅಂತೇಳಿ. ಬಟ್ ಅದೇ ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಅನ್ನೋದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅದೇ ಸರ್, ಸಿಸ್ಟ್ ಇತ್ತಂತೆ ಸರ್ ಲೆಫ್ಟ್ ಓವೇರಿಲಿ. ಓಕೆ, ಸೊ ಅದನ್ನ ಕಟ್ ಮಾಡಿ ತೆಗ್ದಿದೀವಿ ಈಗ ಅಂತ ಹೇಳಿದ್ರು. ನನಗೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ಲೇ ಇಲ್ಲ ಸಿಸ್ಟ್ ಇದ್ದಿದ್ದು ಅಂತ ಹೇಳಿದ್ರು ಡಾಕ್ಟರ್ ಕೂಡ. ಓಕೆ ಓಕೆ. ಕೆಲವೊಮ್ಮೆ ನೀರು ತುಂಬಿಕೊಂಡು ಸಣ್ಣ ಗುಳ್ಳೆ ಥರ ಆಗಿದ್ದಾಗ ಓವರಿ ಸಿಸ್ಟ್ ಗೊತ್ತಾಗೋದಿಲ್ಲ. ಬಟ್ ಏನಂದರೆ ಈಗ ನಿಮ್ಗೆ ಅದನ್ನು ಲ್ಯಾಪ್ರೋಸ್ಕೋಪಿ ಮಾಡಿ ಚಿಕಿತ್ಸೆ ಮಾಡಿ ಸರಿ ಮಾಡಿದ್ದಾರೆ, ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ. ನೀವು ಅದೇ ಥರ ಇದ್ದ ಪಕ್ಷದಲ್ಲಿ ಮತ್ತೆ ರಿಪೀಟ್ ಸ್ಕ್ಯಾನ್ ಮಾಡಿ ನೋಡಬೇಕಾಗುತ್ತೆ. ಓಕೆ, ಈಗ ದಾವಣಗೆರೆಯಿಂದ ನಾರಾಯಣ ಸ್ವಾಮಿ ಕರೆ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್. ಮೇಡಮ್, ಮೊನ್ನೆ ನಾವು ಒಂದು ಭಾರವಾದ ವಸ್ತು ಕಲ್ಲು ಎತ್ತಿದ್ದೆ. ಕಲ್ಲು ಎತ್ತದಾಗ ಅವತ್ತು ಬಟ್ಟಿ ಬಿದ್ದಂಗಾಗಿತ್ತು. ಓಕೆ, ಬಟ್ಟಿ ಬಿದ್ದ ಅವತ್ತು ಆಮೇಲೆ ಇದು ಡಿಸೆಂಟ್ರಿ ಆಗಿತ್ತು. ನೆಕ್ಸ್ಟ್ ಈಗ 3 ದಿವಸದಿಂದ ಮಕ್ಕಳು ಸುತ್ತಲೂ ಫುಲ್ ಪೇನ್ ಬರ್ತಾ ಇದೆ. ಪೇನ್ ತಡೆಯಕ್ಕಾಗ್ತಿಲ್ಲ, ಅದು 10-15 ನಿಮಿಷ ಬಿಟ್ಬಿಟ್ಟು ಪೇನ್ ಬರ್ತಾ ಇದೆ. ಓಕೆ, ಅದು ಬಟ್ಟಿ ಬಿದ್ದಿದೆ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಇಂಜೆಕ್ಷನ್ ಎಲ್ಲ ಮಾಡಿಸಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೆ. ಈಗಲೂ ಕಡಿಮೆ ಆಗ್ತಿಲ್ಲ ಅದು. ಅಲ್ಲಪ್ಪ, ಈಗ ನಿಮಗೆ ಇದು ಭಾರ ಎತ್ತಿದ ನಂತರ ಈ ಥರ ಹೊಟ್ಟೆ ನೋವು ಬಂದಿದೆ ಅಂತ ಇದ್ದೀರಲ್ವಾ? ಒಂದು ನಿಮಗೆ ಸಡನ್ನಾಗಿ ಅಚಾನಕವಾಗಿ ಏನಾದ್ರು ತೂಕವಾದ ವಸ್ತುವನ್ನು ಎತ್ತಿದ್ರೆ ಕೆಲವೊಮ್ಮೆ ಮಸಲ್ಸ್ ಅನ್ನೋದು ಮಾಂಸ ಟೇರ್ ಆಗಿ ಒಳಗೆ ನಿಮಗೆ ಇಂಜುರಿ ಆಗಿ ಪೇನ್ ಆಗಿರೋ ಸಾಧ್ಯತೆ ಇರುತ್ತೆ. ಮತ್ತು ನಿಮಗೆ ಡಿಸೆಂಟ್ರಿ ಬೇರೆ ಏನೋ ಇದೆ ಅಂತ ಹೇಳಿದ್ರಿ, ಅದು ಬಂದು ಮೇ ಬಿ ಕೋಇನ್ಸಿಡೆಂಟಲ್ ಫೈಂಡಿಂಗ್. ಅಂದರೆ ನಾವೇನು ಹೇಳ್ತೀವಿ ಅಂದರೆ ಇನ್ಫೆಕ್ಷನ್ ನಿಮಗೆ ಆಲ್ರೆಡಿ ಆಗಿದ್ದು ಅದು ಈ ಥರ ನೀವು ವಾರ ಎತ್ತಿದ ತಕ್ಷಣ ಎತ್ತಿದ ಮೇಲೆ ಶುರುವಾಗಿರ್ಬೋದು. ಬಟ್ ಇದಕ್ಕೇನಂದರೆ ನೀವು ಕಂಪ್ಲೀಟ್ ಟ್ರೀಟ್ಮೆಂಟ್ ಚಿಕಿತ್ಸೆ ಒಂದು 5 days to 1 week, 1 ವಾರವರೆಗೂ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಅದಾದ ನಂತರ ನಿಮ್ಗೆ ಹೊಟ್ಟೆ ನೋವು ಕಡಿಮೆ ಆಗಿಲ್ಲ ಅಂದರೆ ಅದು ನಿಮ್ಗೆ ಎಲ್ಲಿ ನೋವಿದೆಯೋ ಹೊಟ್ಟೆಯಲ್ಲಿ ಒಂದು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಒಳಗಡೆ ಏನಾದ್ರು ಬ್ಲಡ್ ಕ್ಲಾಟ್ ಆಗಿದೆಯಾ ಅಥವಾ ಮಸಲ್ ಟೇರ್ ಆಗಿದೆಯಾ, ಏನು ತೊಂದರೆ ಆಗಿರೋದು ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡ್ಬೋದು. ಓಕೆ, ಬೆಂಗಳೂರಿಂದ ಪರಿಮಳ ಕರೆ ಮಾಡಿದ್ದಾರೆ. ಪರಿಮಳ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಕಲರ್ ಕಟ್ ಆಗಿದೆ. ಈಗ ಹೊಟ್ಟೆ ನೋವು ಅಂತ ಅನ್ನೋದಕ್ಕೆ ಜನರಲ್ ಆಗಿ ಯಾವ ಹೊಟ್ಟೆ ನೋವು ಆದರೂ ಇರ್ಬೋದು. ಅಕ್ಯೂಟ್ ಅಬ್ಡಾಮಿನಲ್ ಪೇನ್ಗೆ ಆ್ಯಕ್ಚುಲಿ ಬರ್ದಿರಂಗೆ ಅಂದರೆ ಲೈಫ್ ಸ್ಟೈಲಲ್ಲಿ ಏನಾದರೂ ನಾವು ಬದಲಾವಣೆ ಮಾಡ್ಕೋಬೇಕಾಗಿರೋದು ಅಂತ? ಲೈಫ್ ಸ್ಟೈಲ್ ಬದಲಾವಣೆ ಮಾಡಿ ಬರದೇ ಇರೋಂಥ ಅಕ್ಯೂಟ್ ಪೇಯ್ನ್ಗಳು ಭಾಳ ಕಡಿಮೆ. ಅಂದರೆ ಈಗ ನಾನು ಹೇಳಿದೆ ಗ್ಯಾಸ್ಟ್ರೈಟಿಸ್ ಅನ್ನೋದು ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸರಿಯಾದ ಸಮಯದಲ್ಲಿ ಆಹಾರ ತೊಗೊಂಡಿಲ್ಲ ಅಥವಾ ತುಂಬ ಸ್ಪೈಸಿ ಫುಡ್ ತಿನ್ನೋದು, ಜಂಕ್ ಫುಡ್ ತಿನ್ನೋದ್ರಿಂದ ಕೆಲವೊಮ್ಮೆ ಹೊಟ್ಟೆ ಅಪ್ಸೆಟ್ ಆಗೋದು, ಈ ಥರ ಪೇಷಂಟ್ ಹೇಳ್ದಂಗೆ ಡಿಸೆಂಟ್ರಿ ಆಗೋದು, ಇವೆಲ್ಲ ಸಾಧ್ಯತೆಗಳು ಇರುತ್ತೆ. ಈ ಅಕ್ಯೂಟ್ ಪೇಯ್ನ್ ಅನ್ನೋದು ನಮಗೆ ಯಾವ ಕಾರಣದಿಂದ ಯಾವಾಗ ಬರುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಈಗ ಪಿತ್ತಕೋಶದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಥವಾ ಲಿವರಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಪೆಂಡಿಸೈಟಿಸ್ ಆಗಿರ್ಬೋದು. ಅದನ್ನು ತಡೆಗಟ್ಟೋದಕ್ಕೇನೂ ಇಲ್ಲ. ನಾರ್ಮಲ್ ಗುಡ್ಸ್ ಲೈಫ್ ಸ್ಟೈಲ್ ಅನ್ನೋದನ್ನ ನಾವು ಲೀಡ್ ಮಾಡೋದು ಒಳ್ಳೆಯದು. ಹೊರಗಡೆ ಜಂಕ್ ಫುಡ್ ಅವಾಯ್ಡ್ ಮಾಡೋದು, ಸರಿಯಾದ ಟೈಮ್ನಲ್ಲಿ ಊಟ ಮಾಡೋದು, ಮತ್ತು ಬೇರೆ ಅಭ್ಯಾಸಗಳು ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲಿಕ್ ಅಭ್ಯಾಸ ಅದನ್ನೆಲ್ಲ ಕಡಿಮೆ ಮಾಡೋದು, ಮಾಡ್ರೇಟ್ ಮಾಡೋದು. ಈ ಥರ ಮಾಡ್ಕೊಂಡಲ್ಲಿ ನಮಗೆ ಎಮರ್ಜೆನ್ಸೀಸ್ನ ಕಡಿಮೆ ಮಾಡೋ ಸಾಧ್ಯತೆ ಇರುತ್ತೆ. ಮತ್ತು ಅದೇ ಥರ ಡಿಪೆಂಡಿಂಗ್ ಆನ್ ದ ಏಜ್ ಗ್ರೂಪ್ ಈಗ ಸುಮಾರು ಹೆಲ್ತ್ ಚೆಕಪ್ಗಳಿರುತ್ತೆ. ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಆಗಲಿ, ಮಾಸ್ಟರ್ ಹೆಲ್ತ್ ಚೆಕಪ್, ಆ ಥರ ಡಿಪೆಂಡಿಂಗ್ ಆನ್ ಯುವರ್ ಏಜ್ ಗ್ರೂಪ್ ನೀವು ರೆಗ್ಯುಲರ್ ಚೆಕಪ್ ಮಾಡಿಕೊಂಡ್ರೆ ಏನಾದ್ರು ಸಡನ್ನಾಗಿ ಬರುವಂಥ ಅನಾಹುತಗಳನ್ನ ತಡೆಗಟ್ಟಬಹುದು. ಓಕೆ, ಹರೀಶ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಹರೀಶ್ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಹರೀಶ್. ಸರ್, ನಮ್ದು ಮಗುಗೆ 3 ತಿಂಗಳಾಗಿದೆ ಸರ್. ಹುಟ್ಟತಾನೆ ಜಾಂಡೀಸ್ ಇತ್ತು. ಓಕೆ, ಅದು ಇವಾಗ ಬಲಗಡೆ ಸೈಡಲ್ಲಿ ಇಲ್ಲಿ ಲಿವರ್ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರು ಡಾಕ್ಟ್ರು. ಓಕೆ, ಅದಕ್ಕೆ ಇಲ್ಲಿ ಬಲಗಡೆ ಒಂದ್ ಸ್ವಲ್ಪ ಗಂಟು ತರ ಇದೆ ನಮ್ಮ ಮಗುಗ. ಎಷ್ಟು ವಯಸ್ಸು ಈಗ ಮಗುಗೆ? 3 ತಿಂಗಳು ಸರ್. 3 ತಿಂಗಳು. ಓಕೆ, ಈಗ ಏನಾಗುತ್ತೆ ಹರೀಶ್ ಅವರೇ, ಈ ಹುಟ್ಟಿರೋ ಮಕ್ಕಳಲ್ಲಿ ಕೆಲವೊಮ್ಮೆ ಫಿಸಿಯಲಾಜಿಕಲ್ ಜಾಂಡಿಸ್ ಅಂತ ಹೇಳ್ತಾರೆ. ಅಂದರೆ ನಾರ್ಮಲ್ ಆಗಿ ಕೆಲವು ಮಕ್ಕಳಿಗೆ ಜಾಂಡಿಸ್ ಇರುತ್ತೆ. ಓಕೆ ಸರ್. ಅಂದರೆ ಆ ಮೆಚ್ಯೂರಿಟಿ ಇನ್ನೂ ಆಗಿರಲ್ಲ ಮಕ್ಕಳಿಗೆ ಕೆಲವೊಮ್ಮೆ.
ಹಾಂ ಸೊ ಅವ್ರಿಗೆ ಆ ಫೋಟೋಥೆರಪಿ ಮತ್ತು ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅದನ್ನು ಕಡಿಮೆ ಮಾಡ್ತಾರೆ. ಓಕೆ ಸರ್. ಮತ್ತು ಜಾಂಡೀಸ್ ಅದು ಈ ಥರ ಟ್ರೀಟ್ಮೆಂಟ್ ತೊಗೊಂಡು ಕಡಿಮೆ ಆಗದೆ ಕಂಟಿನ್ಯೂ ಆದ ಪಕ್ಷದಲ್ಲಿ ಹಾಂ ನೀವು ಮಕ್ಕಳ ತಜ್ಞರು ಅಂದರೆ ಪೀಡಿಯಾಟ್ರಿಷಿಯನ್ ಅಂತ ಇರ್ತಾರೆ, ಅವ್ರಿಗೆ ತೋರಿಸಿದ್ರೆ ಅದು ಯಾವ ಕಾರಣದಿಂದ ಬಂದಿರ್ಬೋದು, ಹಾಂ ಮತ್ತು ಯಾವ ಥರ ಅಲ್ಲಿ ನೀವೇನೋ ಉಬ್ಬೇನೋ ಸ್ವೆಲ್ಲಿಂಗ್ ಇದೆ ಅಂತಿರಲ್ಲ ಅದು ಏನರಿಂದ ಬಂದಿದೆ ಹೇಳ್ತಾರೆ ನಿಮಗೆ. ಅಲ್ಲ ಸ್ಕ್ಯಾನಿಂಗ್ ಮಾಡಿಸ್ಬೇಕಿರ್ಬೇಕಾ ಸರ್? ಸ್ಕ್ಯಾನಿಂಗ್ ನೀವು ಫಸ್ಟ್ ಡಾಕ್ಟ್ರಿಗೆ ತೋರಿಸಿ, ಮಕ್ಕಳ ಡಾಕ್ಟ್ರಿಗೆ, ಓಕೆ. ಅವರು ಸ್ಕ್ಯಾನಿಂಗ್ ಅಗತ್ಯ ಇದೆಯಾ ಇಲ್ಲ ಹೇಳ್ತಾರೆ. ಏನಿಲ್ಲ ಹೊಟ್ಟೆ ಎಲ್ಲ ಮುಟ್ ನೋಡ್ತಾರೆ, ಏನಿಲ್ಲ ಏನೂ ಇಲ್ಲ ಅಂತಾರೆ. ನಮಗ್ ಮಾತ್ರ ಅವನು ಕಕ್ಕಸ್ ಮಾಡ್ಬೇಕಾದ್ರೆ ರೀಸರ್ಚ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಮುಕ್ತಾನೆ. ಹಾಂ 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 ಅದೇ ಕೆಲವೊಮ್ಮೆ ಮಕ್ಕಳು ಹತ್ತಾಗ ಕೆಲವು ಸರಿ ಹೊಟ್ಟೆ ಉಬ್ಬದಂಗೆ ಕಾಣುತ್ತೆ, ಕೆಲವು ಕಡೆ ಉಬ್ಬದಂಗೆ ನಾವು ಒಕ್ಕಲು ಸುತ್ತಾನು ಕೆಲವೊಮ್ಮೆ ಸ್ವೆಲ್ಲಿಂಗ್ ಅಥವಾ ಅರ್ನಿಯಾ ಇರೋ ಸಾಧ್ಯತೆ ಇರುತ್ತೆ. ನಿಮಗೆ ಆ ಥರ ಸಂಶಯ ಇದ್ದಲ್ಲಿ ಮಕ್ಕಳು ಸರ್ಜನ್ ಅಥವಾ ಶಸ್ತ್ರ ತಜ್ಞರು ಇರ್ತಾರೆ, ಅವ್ರಿಗೆ ತೋರಿಸಿ. ಅದೇ ಮಗು 3 ತಿಂಗಳ ಮಗುವಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಡಾಕ್ಟರ್? ಹೌದು, ಹುಟ್ಟಿರೋ ಮಕ್ಕಳಲ್ಲಿ ಹೇಳಿದ್ರಲ್ಲ ಅವರು ಜಾಂಡೀಸ್ ಆಗಿತ್ತು, ಮತ್ತು ಕೆಲವು ಸಣ್ಣ ಮಕ್ಕಳಲ್ಲೂ ಹೊಟ್ಟೆ ನೋವು ಇನ್ಫೆಕ್ಷನ್ ಅಥವಾ ಅಪೆಂಡಿಸೈಟಿಸು ಈ ಥರ ಸಾಧ್ಯತೆಗಳು ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ತೀವ್ರತರವಾದ ಹೊಟ್ಟೆ ನೋವು ಅಂದರೆ ಅಕ್ಯೂಟ್ ಅಬ್ಡಾಮಿನಲ್ ಪೇನ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಅಕ್ಯೂಟ್ ಅಬ್ಡಾಮಿನಲ್ ಪೇನ್ ಅಂದರೆ ತೀವ್ರತರವಾದ ಹೊಟ್ಟೆ ನೋವು ಸಡನ್ಲಿ ಬಂದ್ಬಿಡುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಇದಕ್ಕೆ ಲಕ್ಷಣಗಳು ಮುಂಜಾಗ್ರತೆ ಅಂತ ಇಲ್ಲ, ಅಂದರೆ ಅದಕ್ಕೆ ಪರಿಹಾರ ತಗೊಳ್ಳೋದಂದರೆ ಚಿಕಿತ್ಸೆ ಅಷ್ಟೇ. ವೈದ್ಯರ ಹತ್ರ ಹೋಗಬೇಕು, ಪರೀಕ್ಷೆ ಮಾಡಿಸ್ಕೋಬೇಕು, ಸೂಕ್ತವಾದ ಚಿಕಿತ್ಸೆ ತೆಗೆದುಕೊಳ್ಬೇಕು. ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.